ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಒಂದು ರುಚಿಯಾದ ಗೀ ರೈಸನ್ನು ಹೇಗೆ ಮಾಡೋದು ನೋಡುವ. ಮೊದಲು ಒಂದು ಕುಕ್ಕರ್ಗೆ ತುಪ್ಪವನ್ನು ಹಾಕೋಬಿಟ್ಟು ಅದಕ್ಕೆ ಗರಂ ಮಸಾಲೆ, ಎಲೆ, ಕರಿಬೇವು, ಬಾಸ್ಮತಿ ಲೀಫ್, ದ್ರಾಕ್ಷಿ, ಗೋಡಂಬಿ, ಚಕ್ಕೆ, ಲವಂಗ, ಸ್ಟಾರ್, ಏಲಕ್ಕಿ ಇವೆಲ್ಲವನ್ನು ಹಾಕೋಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಕತ್ತರಿಸಿದ 3-4 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಫ್ರೈ ಮಾಡ್ಕೋಬಿಟ್ಟು, ಇಲ್ಲಿ ನಾನು 2 ರೀತಿಯ ಅಕ್ಕಿಯನ್ನು ತಗೊಂಡಿದ್ದೇನೆ. ಸೋನಾ ಮಸೂರಿ ಮತ್ತು ಬಾಸ್ಮತಿ ರೈಸ್ 1.5 ಕಪ್ಪು, ಟೋಟಲ್ 3 ಕಪ್ಪು. 3 ಕಪ್ ರೈಸ್ ತಗೊಂಡಿದ್ದೀನಿ. ಇದಕ್ಕೆ ಕೊಕೊನಟ್ ಮಿಲ್ಕನ್ನು ಆ್ಯಡ್ ಮಾಡ್ತಿದ್ದೀನಿ. 1 ಲೋಟ ಕೊಕೊನಟ್ ಮಿಲ್ಕ್, 5 ಲೋಟ ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರ್ಸ್ಬೇಕು. ಕೊಕೊನಟ್ ಮಿಲ್ಕ್ ಅಥವಾ ನೀವು ಮಿಲ್ಕನ್ನು ಸಹ ಆ್ಯಡ್ ಮಾಡ್ಬೋದು. ರುಚಿ ನೋಡ್ಕೊಂಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸಿ. ನೋಡ್ಬೋದು, ಉದುರಾಗಿ ಈ ರೈಸ್ ರೆಡಿ ಟು ಸರ್ವ್ ವಿತ್ ವೆಜಿಟೇಬಲ್ ಕುರ್ಮಾ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.